ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ನಾನು ನಾಜಿಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ನಾನು ತಿಂಡಿ ಮಾಡೋಣ ಅಂತ ಬೇಗನೆ ಬಂದೆ. ನೋಡಿದರೆ ಇಲ್ಲಿ ಹಿಂದೆಯೇ ಎದ್ದುಬಿಟ್ಟಿದ್ದಾಳೆ ಫ್ರೆಂಡ್ಸ್. ನೋಡಿ, ಹಾಯ್ ಬಾಯ್ ಹೇಳ್ತಿದ್ದಾಳೆ. ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು, ಇಲ್ಲಾಂದರೆ ಬಿಟ್ಬಿಟ್ಟು ಅಳ್ತಾನೆ ಇರ್ತಾಳೆ. ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದಾದಮೇಲೆ ನಾನು ತಿಂಡಿ ಸ್ಟಾರ್ಟ್ ಮಾಡಿದೆ. ಮಗ ಸ್ಕೂಲ್ಗೆ ಹೋಗ್ಬಿಟ್ಟ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಒಂದು ಸ್ವಲ್ಪ ಹಸಿ ಹಿಟ್ಟು, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ನಾನು ಸ್ವಲ್ಪ ನೀರಲ್ಲೇ ಹಾಕ್ಬಿಟ್ಟು ಕಲಿಸ್ಕೊತೀನಿ. ನೋಡಿ, ಈ ಥರ ಸ್ವಲ್ಪ ಹಾಕ್ಕೊಂಡು ಕಲಿಸ್ತೀನಿ. ಇದು ಸ್ವಲ್ಪ ಬೇಗನೆ ಸ್ಮೂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಪಲ್ಯ ಮಾಡೋಷ್ಟೊತ್ತಿಗೆ ಜಾಸ್ತಿನೇ ಸ್ಮೂತ್ ಆಗುತ್ತೆ ಅಂತ ಸ್ವಲ್ಪ ಗಟ್ಟಿನೇ ಮಾಡಿಕೊಂಡು ಕಲಿಸ್ಕೊತೀನಿ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ನೋಡಿ, ಈ ಥರ ಎಷ್ಟು ಗಟ್ಟಿ ಇದ್ದರೆ ಸಾಕು. ಇವೆಲ್ಲ ಒಂದು ಸತಿ ನಾದ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ಹಾಗೆ ನಾದ್ಬಿಟ್ಟು ಮುಚ್ಚಿಡ್ತೀನಿ ಪ್ಲೇಟೆ. ನೋಡಿ, ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ನಾದ್ಕೋತೀನಿ. ಈಗೇ ಚೆನ್ನಾಗಿ ಕಲಿಸ್ಕೊತೀನಿ. ಎಷ್ಟು ಚೆನ್ನಾಗಿ ನಾವು ನಾದ್ಕೊತೀವಿ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಉಬ್ಬುತ್ತಲ್ಲ, ಆ ಥರ ಬರುತ್ತೆ. ತುಂಬ ಚೆನ್ನಾಗುತ್ತೆ, ಸ್ಮೂತಾಗಿರುತ್ತೆ. ನೋಡಿ, ನಾನು ಈ ಥರ ನಾದ್ಕೋತೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡ್ತೀನಿ. ಪಲ್ಯ ರೆಡಿ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಇವತ್ತು ಪಲ್ಯ ಬಂದುಬಿಟ್ಟು ಹೀರೆಕಾಯಿ ಮತ್ತು ಒಂದು ಆಲೂಗಡ್ಡೆ, ಒಂದು 3 ಮೊಟ್ಟೆ ಹಾಕಿ ಮಾಡ್ತಾಯಿರೋದು. ನಾನು ಹೀರೆಕಾಯಿ ಮತ್ತು ಆಲೂಗಡ್ಡೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಜಾಸ್ತಿ ಮಸಾಲೆ ಕೂಡ ಇಲ್ಲ ಇದರಲ್ಲಿ. ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಡ್ರೈ ಮಸಾಲ ಹಾಕೋದು ಅಷ್ಟೇ. ನೋಡಿ, ಈ ಥರ ನಾನು ಆಲೂಗಡ್ಡೆನೂ ಕೂಡ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂದು ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ನಾನು ಕಟ್ ಮಾಡ್ಕೊತೀನಿ. ಎಲ್ಲದನ್ನು ಕಟ್ ಮಾಡಿ ಇದಾದ್ಮೇಲೆ ತೋರಿಸ್ತೀನಿ. ಚೆನ್ನಾಗಿರುತ್ತೆ, ಸಿಂಪಲಾಗಿರುತ್ತೆ, ಬೇಗನೂ ಆಗುತ್ತೆ. ಈ ಥರ ಮಾಡಿ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊತೀನಿ. ಇವಾಗ ನೋಡಿ, ಇದು ಕೂಡ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಸಣ್ಣನೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಬೇಕು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ ಸ್ವಲ್ಪ. ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕದಾದ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ಮೇಲೆ ಎಣ್ಣೆ ಹಾಕ್ತೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಈರುಳ್ಳಿನ ಹಾಕ್ಕೊಳ್ತೀನಿ. ಇದರಲ್ಲಿ ಇದು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಂಟ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋಗಂಟ ಫ್ರೈ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಫ್ರೈ ಆಗಿದೆ. 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪೌಡ್ರಿ ಹಾಕಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡ್ರು ಹಾಕಿದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡ್ರಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ಕಿಪ್ ಆಗಿಬಿಟ್ಟಿದೆ ಅದು ವೀಡಿಯೋ. ಅದು ಹಾಕಿದ್ಮೇಲೆ ನೀವು ತರಕಾರಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಸೇರಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದು ಕೂಡ ಸೇರಿಸ್ಕೊಳ್ಳಿ ಅದರಲ್ಲಿ. ನನ್ನ ಮಗಳು ನೋಡಿ ಫ್ರೆಂಡ್ಸ್, ಇಲ್ಲೇ ಇರ್ತಾಳೆ ನೋಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತರಕಾರಿನ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಲ್ಯಾಂಗ್ವೇಜ್ ಕನ್ನಡ ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಮಾಡ್ತಾ ನಾನು ಸರಿ ಮಾಡ್ಕೋತೀನಿ. ಅಷ್ಟು ಮಾತಾಡ್ತೀನಿ, ಅದು ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿರುತ್ತೆ. ತರಕಾರಿ ಹಾಕಿದ್ಮೇಲೆ ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡಿ ಕೆಳಗೆ ಮೇಲೆ ಎಲ್ಲ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಅದಾದಮೇಲೆ ನಾನು ಮೊಟ್ಟೆನ ಚೆಕ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ನೀರಾಗುತ್ತೆ, ಚೆನ್ನಾಗಿರಲ್ಲ. ಮೊಟ್ಟೆ ಚೆಕ್ ಮಾಡಿ ಈ ಥರ ಹಾಕ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಇದು ಟ್ರೈ ಮಾಡಿ.
ಸ್ವಲ್ಪ ನೀವು ಅಗಲ ಕುಕ್ಕರ್ ಇದ್ದರೆ ಅದು ಹಾಕ್ಕೊಳ್ಳಿ. ನಾನು ಸಾಕು ಅಂತ ಇದರಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಹೊಡೆದು ಎಲ್ಲ ಸೇರಿಸ್ಕೊಳ್ತೀನಿ ನಾನು. ಇವಾಗ ಅದೇನೇನು ಮಿಕ್ಸ್ ಮಾಡಲ್ಲ, ಸ್ಮೆಲ್ ಬರುತ್ತೆ ಅಂತ ಡೈರೆಕ್ಟಾಗಿ ಮುಚ್ಚಿಬಿಟ್ಟು 2 ವಿಷಿಲ್ ಕೂಗಿಸ್ಕೊತೀನಿ. ಈ ಕಡೆ ಚಪಾತಿ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೆಂದ್ಬಿಟ್ಟಿದೆ ಇದು ಹಸಿಟ್ಟು. ನಾನು ಇದೆಲ್ಲ ಉಂಡೆ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತೀನಿ ಒಂದೇ ಸತಿನೇ ನೋಡಿ. ಈ ಥರ ಎಲ್ಲ ಮಾಡ್ಕೊತೀನಿ. ನಾನು ಈ ಥರ ಮಾಡ್ತೀನಿ ನೋಡಿ. ಡೈಲಿ ಚಪಾತಿನಿ ಫ್ರೆಂಡ್ಸ್ ಮನೆಯಲ್ಲಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಡೈಲಿ ಚಪಾತಿನೇ ಬೆಳಗ್ಗೆ ಟೈಮ್ ಮಾಡ್ಕೊಳೋದು. ಈಸಿ ಕೂಡ ಆಗುತ್ತೆ ಇದು. ಅದಕ್ಕೋಸ್ಕರ ನಾನು ಡೈಲಿ ಚಪಾತಿನೇ ಮಾಡೋದು. ಈ ಥರ ಸ್ವಲ್ಪ ಎಣ್ಣೆ 1 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಅದೆಲ್ಲ ಹಚ್ಚಬೇಕು ಇದು ಹಿಟ್ಟಿಗೆ. ಆಮೇಲೆ ನಿಮಗೆ ಎಷ್ಟು ಮೀಡಿಯಮ್ ಸೈಜ್ ಬೇಕೋ ಅದು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಸೈಜಲ್ಲಿ ನಾನು ಈ ಥರ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ಅದಾದಮೇಲೆ ಹಾಗೆ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ಕೊತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ ನನಗೂ ನನ್ನ ಮಗಳಿಗೂ ನೋಡಿ. ಒಂದು ತವ ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಇಲ್ಲಿ ಲಟ್ಟಿಸ್ಕೊಂಡಿದೆ ಡೈರೆಕ್ಟ್ ಎಲ್ಲ ಹಾಕ್ತೀನಿ. ತವ ಬಿಸಿ ಆಗಿದೆ, ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಇದು ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅದೇನು ಪಪ್ಪಡ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಇವಾಗ ಅದು ಉಲ್ಟಾ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ತಿರುಗಿಸಿ ಮತ್ತೆ ಹಾಕ್ಕೊಳ್ತಾನೆ. ಮತ್ತು ಹಾಗೇ ಉಲ್ಟಾ ಪಲ್ಟಿ ಮಾಡ್ತಾ ಇರಬೇಕು. ಸೈಡಲ್ಲೆಲ್ಲ ಬೇಯಿಸ್ಕೊತಾ ಇರಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಸ್ಮೂತಾಗೂ ಕೂಡ ಇರುತ್ತೆ. ನಾನೆಲ್ಲ ಚಪಾತಿ ಹೀಗೆ ಬೇಯಿಸ್ಕೊತೀನಿ. ನಮ್ಮ ಪಲ್ಯನೂ ಆಲ್ ರೆಡಿ ಆಗಿಬಿಟ್ಟಿದೆ. ಅಷ್ಟೇ ಚಪಾತಿ ಒಂದು ಬೇಯಿಸ್ಕೊಂಡ್ರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಆ ಥರ ಉಬ್ಬಿದ್ರೇ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ನಮ್ಮ ಪಲ್ಯ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಇದನ್ನು. ಇದಾದಮೇಲೆ ನೋಡಿ ನಂದು ಕೂಡ ಇವಾಗ ತಿಂಡಿ ಆಗ್ತಾಯಿದೆ. ಇನ್ನು ಮಿಕ್ಕಿದ ಕೆಲಸ ಇದೆ ಫ್ರೆಂಡ್ಸ್, ಜಾಸ್ತಿ ಕೆಲಸ ಇದೆ ಇವಾಗ. ನೋಡಿ ಹೇಗಿದೆ ನಮ್ಮ ಪಲ್ಯ. ಒಂದು ಸತಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಅದಾದಮೇಲೆ ಮಿಷಿನಲ್ಲಿ ಬಟ್ಟೆ ಕೂಡ ಹಾಕಿದ್ದೆ. ಅದು ಬಿಸಿಲೇ ಹೋಗ್ಬಿಡ್ತು ನಾನು ಹಾಕೋಷ್ಟಕ್ಕೆ. ಮತ್ತು ಎಲ್ಲ ಆಗ್ತಾಯಿದೆ. ಅಷ್ಟರಲ್ಲಿ ನನ್ನ ಮಗನೂ ಕೂಡ ಬಂದ. 12:30 ಆಗಿತ್ತು. 12:30 ಆಗಿದ್ದು ಏನು ಕೆಲಸ ಇನ್ನೂ ಮುಗಿದಿರಲಿಲ್ಲ ನನಗೆ. ಆಮೇಲೆ ಒಂದೇ ಉಸಿರಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಅಡುಗೆಗೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ನನ್ನ ಮಗ ಬಂದುಬಿಟ್ಟ ಸ್ಕೂಲಿಂದ. ಅವನಿಗೆ ಕೂಡ ಹಾಕ್ಕೊಟ್ಟೆ ಚಪಾತಿನ. ತಿಂದ್ಕೊಂಡು ಅವನು ಆಟ ಆಡ್ಕೊಂಡಿದ್ದ. ನೋಡಿ ಫ್ರೆಂಡ್ಸ್, ಏನು ಕೆಲಸ ಆಗಿರಲಿಲ್ಲ, ಎಲ್ಲ ಹಾಗೆ ಇತ್ತು. ಅವಳು ಇನ್ನೇನು ಕಸ ಗುಡಿಸ್ತಾ ಇದ್ದೆ, ಅಷ್ಟರಲ್ಲೇ ಎದ್ಬಿಟ್ಟು. ಫ್ರೆಂಡ್ಸ್, ನಾನು ಇವಾಗ ಬೇಳೆ ಸಾಂಬಾರು ಮಾಡ್ತಾ ಇರೋದು. 4 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಇದರಲ್ಲೇ ಸೇರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಇದರಲ್ಲಿ ಕರೆಂಟ್ ಇಲ್ಲ, ಅದಕ್ಕೆ ಕ್ಲಿಯರಿಟಿ ಅಷ್ಟು ಬರ್ತಾ ಇಲ್ಲ. ನಿಮ್ಮ ಫೋನಲ್ಲಿ ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ. 1 ಸ್ಪೂನಷ್ಟು, 1 ಚಿಟಿಕೆ ಸ್ಪೂನಷ್ಟು ನೋಡಿ ಇದನ್ನ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ.
ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಒಂದು ಸ್ವಲ್ಪ ಮೆಂತ್ಯನೂ ಹಾಕೊಳ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತು ಇದು ನೆನೆಸಿಟ್ಟಿರೋ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡು ಸೇರಿಸಿ ಇದ್ರಲ್ಲಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಕರೆಂಟ್ ಇಲ್ಲ ಫ್ರೆಂಡ್ಸ್, ಹೋಗ್ಬಿಟ್ಟಿದೆ ಇವಾಗಲೇ. ಅರ್ಜೆಂಟ್ ಮಾಡ್ತಾ ಇದ್ದೀನಿ, ಬರ್ತಾರೆ ಹೋಗ್ಬೇಕು ಅಂತ ಬೇಗ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅದರಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನಾನು ಒಂದು ಬಟ್ಲಲ್ಲಿ ಬೀನ್ಸು ಮತ್ತು ಮೂಲಂಗಿ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಇದರಲ್ಲೇ ಬಟ್ಲಲ್ಲೇ ಇಡ್ತೀನಿ, ಬೇಗ ಹೋಗುತ್ತೆ ಅಂತ ನೋಡಿ ಇದರಲ್ಲೇ ಇಡ್ತಿದ್ದೀನಿ ನಾನು. ಬೇಗ ಬಂದು 4 ವಿಜಿಲ್ ಬಂದರೆ ಸಾಕು. ಕರೆಂಟ್ ಹೋಗಿದ್ದಿದೆ ಫ್ರೆಂಡ್ಸ್, 4 ವಿಜಿಲ್ ಬರಬೇಕದು. ಈ ಕಡೆ ಅನ್ನ ಕೂಡ ಬೇಗನೆ 4 ವಿಜಿಲ್ ಆದಮೇಲೆ ನಾನು ತೋರಿಸ್ತೀನಿ. ವಿಜಿಲೆಲ್ಲ ಇದು ತಣ್ಣಗಾದ್ಮೇಲೆ ನಾನು ಈ ಥರ ಮಸ್ಕೋತೀನಿ, ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೋತೀನಿ. ಇದನ್ನು ಇದಾದಮೇಲೆ ಇದರಲ್ಲಿ ನನಗೆ ಎಷ್ಟು ನೀರು ಬೇಕು ಅಷ್ಟು ಸೇರಿಸ್ಕೊಂಡು ತರಕಾರಿ ಕೂಡ ಬೆಂದಿರುತ್ತಲ್ಲ ಇದರಲ್ಲೇ ಸೇರಿಸ್ಕೊತೀನಿ. ಆಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ, ಇದು ಹಾಕಿರಲಿಲ್ಲ ನಾನು. ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ತೀನಿ ಉಪ್ಪು. ನೀವು ಎಷ್ಟು ನೀರು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಕೂಡ ಸೇರಿಸ್ಕೊಂಡು ಇದು ಕುದಿಯೋದಕ್ಕೆ ಇಡ್ತೀನಿ ನಾನು. ಟೈಮ್ ಆಗಿತ್ತು, ಬೇಗ ಬೇಗ ಅಂತ ಮಾಡ್ತಾ ಇರೋದು. ನೋಡಿ ಕುದಿಯೋದಕ್ಕೆ ಇಡ್ತಿದ್ದೀನಿ ನಾನು. ಅದು ಕುದಿತಾ ಇರುತ್ತೆ. ನಾನು ಇಲ್ಲಿ ಒಗ್ಗರಣೆ ಸೇಮ್ ಮಾಮೂಲಿ ಯಾವ ಥರ ಮಾಡ್ತೀರಾ ಒಗ್ಗರಣೆ ಅದೇ ಥರ ಮಾಡೋದು. ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಅದರಲ್ಲಿ ಸೇರಿಸ್ಕೊತೀನಿ. ಕುದಿತಾ ಇತ್ತು ಅದನ್ನು ಕೂಡ ಬೇಳೆ ಸಾಂಬಾರು ಅದರಲ್ಲಿ ಸೇರಿಸ್ಕೊತೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ ಅದು. ಆಮೇಲೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು ಬೇಳೆ ಸಾಂಬಾರನ್ನ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡಿ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ರೆಡಿ ಆಯಿತು ಫ್ರೆಂಡ್ಸ್. ಸ್ವಲ್ಪ ಆಚೆ ಕೂಡ ಹೋಗ್ಬೇಕಾಯಿತು. ಆದಮೇಲೆ ಊಟ ಎಲ್ಲ ಮಾಡಿದ್ಮೇಲೆ ಎಲ್ಲ ತೊಗೊಂಡ್ಬಿಟ್ಟು 3:30 ಆಗಿಬಿಟ್ಟಿತ್ತು ಹೋಗ್ಬರೋಷ್ಟಕ್ಕೆ. ಅದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವಾಗ ಹೋಗ್ತಾ ಇದ್ದೀನಿ. ಮತ್ತು ನನ್ನ ಮಗ ಕೂಡ ಟ್ಯೂಷನ್ಗೆ ಬಿಡಬೇಕಾಗಿತ್ತು, ಹಾಗೆ ಅದನ್ನು ಬಿಟ್ಬಿಟ್ಟು ಹಾಗೆ ಬಂದೆ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ, ಇಲ್ಲಿ ಸ್ಟಾಪ್ ಮಾಡಿದೆ ಈ ವಿಡಿಯೋನ. ಈ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್.